ಕೇಂದ್ರ ಸರ್ಕಾರ ಯುದ್ಧ ಮಾಡುವ ಯಾವುದೇ ವಿಚಾರವನ್ನ ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ. ಬಹುಶಃ ಕಾಂಗ್ರೆಸ್ನವ್ರು ಹೇಳಿರ್ಬೇಕು ಪಾಕಿಸ್ತಾನದವ್ರಿಗೆ ಯುದ್ಧ ಮಾಡ್ತಾರೆ ಅಂತ. ಅಂದ್ರೆ ಯುದ್ಧ ಅನ್ನೋದು ಎಷ್ಟು ಪಾಕಿಸ್ತಾನದವರಿಗೆ ಭಯ ಹುಟ್ಟಿಸಿದೆಯೋ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಈಗಾಗಲೇ ಅವರ ಪ್ರಧಾನಮಂತ್ರಿಗಳು ನಾವು ಯುದ್ಧಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಹೇಳಿದ್ರು. ಮೊದಲು ಇನ್ವೆಸ್ಟಿಗೇಷನ್ಗೆ ರೆಡಿ ಇಲ್ಲ ಅಂದವರು ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ. ಅಂದ್ರೆ ಇದೆಲ್ಲ ISI ನ ತಂತ್ರ ಅನ್ನೋದು ಈಗ ದೇಶಕ್ಕೆ ಅರ್ಥ ಆಗಿದೆ. ಮತ್ತು ಕಾಂಗ್ರೆಸ್ಸಿಗರಿಗಂತೂ ಖಂಡಿತ ಭಯ ಹುಟ್ಟಿಸಿದೆ. ನೋಡಿ, ಕಾಂಗ್ರೆಸ್ನವರು ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಈಗ. ಇನ್ನು ಮುಂದೆ ಅವರು ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಲ್ಲೋದನ್ನು ಯೋಚನೆ ಮಾಡ್ತಿರ್ಬೇಕೀಗ. ಅವರು ಭಾರತದ ಪ್ರಧಾನಮಂತ್ರಿಯನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಅವರ ಶಿರವನ್ನ ತೆಗೆದು ಗಾಯಬ್ ಅಂತ ಹಾಕಿದ್ದಾರೆ. ಗಾಯಬ್ ಬಂದ್ರೆ ನಾಪತ್ತೆ ಅಥವಾ ಮಾಯ ಆಗೋಗಿದೆ, ತಲೆ ಇಲ್ಲ ಅಂತ. ಕಾಂಗ್ರೆಸ್ನವ್ರಿಗೆ ತಲೆ ಇಲ್ಲ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ತಲೆ ಇಲ್ಲದ ಕಾಂಗ್ರೆಸ್ನವರು ಇದಕ್ಕಿಂತ ಒಳ್ಳೆಯದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ? ಕೆಲವರಿಗೆ ತಲೆನೇ ಇಲ್ಲ, ಕೆಲವರಿಗೆ ತಲೆ ಇದೆ ಮೆದುಳೇ ಇಲ್ಲ, ಕೆಲವರಿಗೆ ಮೆದುಳಿದೆ ನಾಲಿಗೆಗೂ ಮೆದುಳಿಗೂ ಸಂಬಂಧವೇ ಇಲ್ಲ. ಏನೆಲ್ಲ ಮಾತಾಡ್ತಾರೆ, ತಲೆ ಕೆಟ್ಟವರ ರೀತಿಯಲ್ಲಿ ಮಾತಾಡಿ. ಈಗ ತಲೆ ಇಲ್ಲ ಮೋದಿಯವರಿಗೆ ಅಂತಂದ್ರೆ ಗಾಯಬ್ ಆಗಿದೆಯಲ್ಲ. ಕಾಂಗ್ರೆಸ್ಸು ಈ ದೇಶದಿಂದ ಗಾಯಬ್ ಆಗೋದು 100ಕ್ಕೆ 100 ಸತ್ಯ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಈಗ ಹೋಗ್ಲಿ, ಅಷ್ಟು ತಾಕತ್ತಿದ್ರೆ ನಿಮಗೆ ಆ ಚಿತ್ರವನ್ನ ಹಾಗೆ ಇಡಬೇಕಾಗಿತ್ತು. ಯಾಕೆ ಡಿಲೀಟ್ ಮಾಡಿದ್ರಿ? ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. ಜನಾಕ್ರೋಶ ಪ್ರಾರಂಭ ಆಗಿದೆ. ಅದಕ್ಕೆ ಭಯಭೀತರಾಗಿ ಅದನ್ನು ಕೂಡ ಇವತ್ತು ಈಗ ಅವರು ಹಾಕಿದ್ದ ಟ್ವೀಟೇ ಗಾಯಬ್. ತಲೆ ಗಾಯಬ್ ಅಲ್ಲ, ಅವರ ಟ್ವೀಟೇ ಗಾಯಬ್. ಇಂಥ ಹೇಡಿಗಳು ಕಾಂಗ್ರೆಸ್ನವರು. ಧೈರ್ಯ ಇದ್ದಿದ್ರೆ ಫೇಸ್ ಮಾಡಬೇಕಾಗಿತ್ತು. ಆಡಿ ಈಗ ನಿಮ್ಮ ಪ್ರೀತಿ ಪಾಕಿಸ್ತಾನದ ಮೇಲೆ. ಸಿಂಧೂ ನದಿ ಬೇಡ ನಮಗೆ, ಸಿದ್ದರಾಮಯ್ಯ ಬೇಕು ಅಂತ ಟ್ವೀಟ್ ಮಾಡ್ತಾವ್ರೆಲ್ಲ ಪಾಕಿಸ್ತಾನದವರು. ಸಿದ್ದರಾಮಯ್ಯನವರು ಅಲ್ಲೆಲ್ಲೋ ಜಾಗ ಹುಡುಕ್ತಾ ಇರಬೇಕು. ಯಾಕಂದ್ರೆ ಮೂಡಾ ಸೈಟ್ ಇಲ್ಲಿ ಸಾಕಾಗಲ್ಲ. ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ಯಾವ್ದಾರ ಸೈಟ್ಗಳು ಹುಡ್ಕೊಂಡು ಹೋಗ್ಬೋದು ಅವರು. ನೋಡಿ, ಸಿದ್ದರಾಮಯ್ಯನವರ ನಾಲಿಗೆ ಬಹಳ ಹೊಲಸಾಗಿಬಿಟ್ಟಿದೆ ಈ ನಡುವೆ. ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಒಂದು ರೀತಿಯ ಹೊಲಸು ನಾಲಿಗೆ ಆಗ್ಬಿಟ್ಟಿದೆ. ನಾನು ಹೇಳ್ತಕ್ಕಂಥದ್ದು, ನಿಮಗೆ ಈ ಮಹಿಳಾ ಮೋರ್ಚಾದವರು ನೀವು ಸಭೆ ಮಾಡುವಾಗ ಈ ಕೆಟ್ಟ ಭಾಷೆಗಳನ್ನ ಪದ ಬಳಕೆ ಮಾಡಿದ್ದಕ್ಕೆ, ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಸಿಟ್ಟು ಬಂತಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೊರಟಿರಲ್ಲ, ಅಷ್ಟು ಸಿಟ್ಟು 28 ಜನ ಭಾರತೀಯರು ಸತ್ತಾಗ ನಿಮಗೆ ಯಾಕೆ ಬರಲಿಲ್ಲ? ಅಂದ್ರೆ ನಿಮ್ಮ ಮನಸ್ಥಿತಿ ಅಂತಹದು. ನೀವು ಯಾರನ್ನೋ ಓಲೈಕೆ ಮಾಡ್ಲಿಕ್ಕೆ ಈ ರೀತಿ ನಡ್ಕೊಳ್ತಿರಲ್ಲ, ಯಾಕೆ ನಿಮಗೆ ನಾಚಿಕೆ ಆಗ್ತಿಲ್ವಾ? ನಿಮ್ಮದು ಒಂದು ಜನ್ಮ ಅಲ್ವಾ? ಯಾಕೆ ಈ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ನೀವು ಇಲ್ಲಿ ಓಲೈಸಬಹುದು, ಆದ್ರೆ ಪಾಕಿಸ್ತಾನನ ಯಾಕೆ ಓಲೈಸ್ತಾ ಇದ್ದೀರಿ ನೀವು? ಅಂದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರ ಅನ್ನೋ ಅನುಮಾನ ನಮಗೆ ಬರ್ತದೆ. ಈಗ ಏನು ಈ ಪಾಕಿಸ್ತಾನಕ್ಕೆ ಕೆಟ್ಟ ಚಟ ಇದೆಯೋ ಅದರಲ್ಲೂ ಕಾಂಗ್ರೆಸ್ನ ಪಾಲು ಇದೆ.